ಹಾಯ್ ನಮಸ್ತೆ. ಇದೊಂದು ಸುದ್ದಿ ಈಗಾಗಲೇ ನಿಮ್ಮನ್ನು ತಲುಪಿರುತ್ತದೆ. ಬೈಂದೂರು ತಾಲೂಕಿನ ಶೆಟ್ಟರ್ಕಟ್ಟೆ ಎನ್ನುವಲ್ಲಿ ಟಿಪ್ಪರ್ ಮತ್ತು ಬಸ್ ನಡುವೆ KSRTC ಬಸ್ಸು ಅಂತ ಕೇಳಲ್ಪಟ್ಟೆ ಒಂದು ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ 18 ಜನರಿಗೆ ಇಂಜುರಿ ಆಗಿದೆ. 2 ಮಕ್ಕಳ ಸ್ಥಿತಿ ಗಂಭೀರವಾಗಿದೆ. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆ ಮಕ್ಕಳು ಆ ದೇವರ ದಯೆಯಿಂದ ಗುಣಮುಖರಾಗಿ ಹೊರಗಡೆ ಬರಲಿ. ಈ ನಡುವೆ ನಮ್ಮ ಜನಸೇವಾ ಟ್ರಸ್ಟ್ ಮತ್ತು ಟೀಮ್ ಅಭಿಮತದ ರಿಕ್ವೆಸ್ಟ್ ಜಿಲ್ಲಾಧಿಕಾರಿಗಳಿಗೆ, ರೋಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸಬೇಕು. ದಯವಿಟ್ಟು ನಮ್ಮಲ್ಲಿ ಓಡಾಡುವಂಥ ವಾಹನಗಳು, ಅದರಲ್ಲಿ ಮುಖ್ಯವಾಗಿ ಟಿಪ್ಪರ್ಗಳು, ವೇಗಕ್ಕೆ ಮಿತಿಯೇ ಇಲ್ಲ. ಇವರ ವೇಗಕ್ಕೆ ಕಡಿವಾಣವನ್ನು ಹಾಕೋರೇ ಇಲ್ಲ. ದಯವಿಟ್ಟು ಈ ವಾಹನಗಳಿಗೆ ಸ್ಪೀಡ್ ಗವರ್ನರನ್ನು ಅಳವಡಿಕೆ ಮಾಡಬೇಕು. ಎಷ್ಟೋ ಮನೆಯ ಬೆಳಕು ಆರಿ ಹೋಗ್ತಾ ಇದೆ. ನೀವು ಒಂದು ಸಾರಿ ನಮ್ಮ ರೂರಲ್ ಕಡೆ ಬಂದು ಆ ವೇಗದ ಮಿತಿಮೀರಿದ ವೇಗದ ಸಂಚಾರವನ್ನು ಗಮನಿಸಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಡ್ತದೆ. ಅದ್ರ ಜೊತೆಗೆ ನಮ್ಮ ಪೊಲೀಸ್ ಅಧಿಕಾರಿಗಳಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ. ಹರಿರಾಮ್ ಶಂಕರ್ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು. ತಮ್ಮ ಸಿಬ್ಬಂದಿಗಳಿಗೆ ತಾವು ಸೂಚನೆಯನ್ನು ಕೊಡಬೇಕು. ಮಿತಿ ಮೀರಿದಂಥ ವೇಗ, ಬರೀ ಲೈಸೆನ್ಸ್ ಇದೆಯಾ ಇಲ್ವಾ, ಹೆಲ್ಮೆಟ್ ಹಾಕಿದಾನಾ ಇಲ್ವಾ ಅಂತ ನೋಡೋದು ಬಿಟ್ಟು ಆಯಕಟ್ಟಿನ ಜಾಗದಲ್ಲಿ ನಿಂತು ದಾಖಲೆಗಳನ್ನು ಪರಿಶೀಲನೆ ಮಾಡೋದು, ಅದನ್ನು ಕೂಡ ಮಾಡಬೇಕು, ಮಾಡಿ. ಆದರೆ ಅದ್ರ ಜೊತೆಗೆ